ಇಲಾಖೆ ಕೂಡ ಈ 70 ಲಕ್ಷ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಶುರು ಮಾಡಿದೆ. ವರ್ಷಕ್ಕೆ ಎಷ್ಟು ಫಿಲಂ ಮಾಡ್ತಾರೆ, ಅದರಲ್ಲಿ ಎಷ್ಟನ್ನ ರೆಮ್ಯುನರೇಷನ್ ಅಂತ ತಗೊಳ್ತಾರೆ, ಅಂದ್ರೆ ಫೀಸ್ ಅವ್ರದ್ದು, ಒಂದು ಫಿಲಂಗೆ ಎಷ್ಟು ಸಂಭಾವನೆ ರೆಮ್ಯುನರೇಷನ್ ಪಡೀತಾರೆ, ಮತ್ತೆ ಲಾಸ್ಟ್ ಇಯರ್ ಎಷ್ಟು ಆದಾಯದ ಮೂಲಗಳಿದ್ವು ಅವರಿಗೆ, ಮತ್ತೆ IT ರಿಟರ್ನ್ಸ್ ಆಗಿದೆಯಾ, 70 ಲಕ್ಷ ಹಣ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಾನಾ ರೀತಿಯಲ್ಲಿ ಹಣದ ಮೂಲದ ಕುರಿತಂತೆ ಕೂಡ ಮಾಡ್ತಾ ಇದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 70 ಲಕ್ಷ ಹಣಕ್ಕೆ ಡೀಲಿಂಗ್ ಆಗಿತ್ತು. ಆ ಹಣವನ್ನ ವಿಲೇವಾರಿ ಮಾಡೋದಕ್ಕೆ 70 ಲಕ್ಷ ಕೊಟ್ಟು ಕೈ ತೊಳ್ಕೊಂಡ್ಬಿಡೋಣ ಅಂತ ಈ ಮಹಾನುಭಾವ ಹಾಗೂ ಟೀಮ್ ನಿರ್ಧಾರವನ್ನ ಮಾಡಿತ್ತಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ IT ಕೂಡ ತನಿಖೆ ಮಾಡ್ತಿದೆ, ಡೀಟೇಲ್ಸ್ ಕೊಡ್ತಾರೆ. ನಾಗೇಶ್, ಹಣದ ಮೂಲದ ಬಗ್ಗೆ ಏನ್ ಮಾಹಿತಿ ಇಲ್ಲಿ ತನಕ ಸಿಕ್ಕಿದೆ ಅಂತ? ಮಮತಾ, ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ ಆ ಕೇಸ್ನಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾನಾ ಸರ್ಕಸ್ ಅನ್ನ ಮಾಡಿರುವಂಥ ವಿಚಾರ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿತ್ತು. ಆ ಕೊಲೆ ಕೇಸ್ನಿಂದ ಹೊರಗಡೆ ಬರಲು ಸುಮಾರು 70 ಲಕ್ಷ ಅಷ್ಟು ಹಣ ವಿನಿಯೋಗ ಆಗಿದೆ ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಮಾಹಿತಿ ಸಿಗುತ್ತೆ. ಅದಾದ ಬಳಿಕ ಪೊಲೀಸರು ಅವರ ಮನೆಗಳ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಅವರು ವಿನಿಯೋಗ ಮಾಡಲಿಕ್ಕೆ ಇಟ್ಟಿದ್ದಂತಹ ಏನು 70 ಲಕ್ಷ ಹಣ ಇದೆ ಅದನ್ನು ವಶಕ್ಕೆ ಪಡೆಯುವ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಿದರು. ತನಿಖಾಧಿಕಾರಿಗಳು ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಹಾರ್ಡ್ ಕ್ಯಾಶ್ 2 ಲಕ್ಷಕ್ಕಿಂತ ಹೆಚ್ಚಿದ್ದು, ಅದಕ್ಕಿಂತ ಜಾಸ್ತಿ ಸಿಕ್ಕಂಥ ಸಂದರ್ಭದಲ್ಲಿ ಪೊಲೀಸರು IT ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು. ಆ ಮಾಹಿತಿ ಅಂದರೆ ಸೂಚನೆಯಂತೆ ಪೊಲೀಸರು IT ಇಲಾಖೆಗೆ ಒಂದು ಪತ್ರ ಬರೀತಿತ್ತು. ಈ ರೀತಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ ವ್ಯಕ್ತಿಯ ಮನೆಯಲ್ಲಿ ನಾವು ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 70 ಲಕ್ಷದಷ್ಟು ಹಾರ್ಡ್ ಕ್ಯಾಶ್ ಹಣ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ಪತ್ರ ಬರೆಯುವ ಮೂಲಕ ಮಾಹಿತಿ ಕೊಟ್ಟಿತ್ತು. ಹಾಗಾಗಿ IT ಅಧಿಕಾರಿಗಳು ಕೂಡ ಈ 70 ಲಕ್ಷ ಹಣದ ಮೂಲವನ್ನು ಕೆದಕುವ ಕೆಲಸವನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾದ ಅಂಶಗಳು, ದರ್ಶನ್ 70 ಲಕ್ಷ ಹಾರ್ಡ್ ಕ್ಯಾಶ್ ಯಾವ ಕಾರಣಕ್ಕೆ ಇಟ್ಟಿದ್ರು, ಕಟ್ಟಿದ್ದಂಥ ಅಂದರೆ ಅದರಲ್ಲಿ ಸಿಕ್ಕಿರುವಂಥ ಹಣ ಏನಿದೆ ಆ ಹಣಕ್ಕೆ IT ಟ್ಯಾಕ್ಸ್ ಏನಾದರೂ ಕಟ್ಟಿದ್ದಾರಾ ಇಲ್ಲೋ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕೆಲಸ IT ಅಧಿಕಾರಿಗಳು ಕೂಡ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಒಂದು ವೇಳೆ IT ಆ್ಯಕ್ಟನ್ನು ಉಲ್ಲಂಘನೆ ಮಾಡಿದ್ದಾದಲ್ಲಿ ನಟ ದರ್ಶನ್ಗೆ IT ಇಲಾಖೆ ಅಧಿಕಾರಿಗಳ ತನಿಖೆ ಎದುರಿಸುವ ಅನಿವಾರ್ಯತೆಗಳು ಕೂಡ ಎದುರಾಗಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಹೋಗ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಹಣದ ಮೂಲದ ಬಗ್ಗೆ ಈಗಾಗಲೇ ಪೊಲೀಸರು ಬರೆದಿದ್ದಂಥ ತನಿಖಾಧಿಕಾರ ಮಾಹಿತಿ ಆಧಾರದ ಮೇಲೆ IT ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಮಮತಾ. ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ.